ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ಇಂದು ನಾನು ನಿಮ್ಮ ಮುಂದೆ ತೆರೆದಿಡುತ್ತಿರುವ ಈ ಘಟನೆ ಕೇವಲ ಕಲ್ಪನೆಯ ಕಟ್ಟುಕತೆಯಲ್ಲ. ಇದು ಮಾನವನ ತರ್ಕಕ್ಕೆ ನಿಲುಕದ, ವೈಜ್ಞಾನಿಕ ವಿವರಣೆಗಳಿಗೆ ಸಿಗದ, ಆದರೆ ನನ್ನ ಪಾಲಿಗೆ ಕನ್ನಡಿಯಷ್ಟೇ ಸ್ಪಷ್ಟವಾಗಿರುವ ಒಂದು ಭೀಕರ ಸತ್ಯ. ನನ್ನ ಬಾಲ್ಯದಿಂದಲೂ, ಅಂದರೆ ಕಳೆದ 39 ವರ್ಷಗಳಿಂದಲೂ ನಮ್ಮ ಈ ಪೂರ್ವಜರ ಮನೆಯಲ್ಲಿ ನಾನು ಅದೆಷ್ಟೋ ವಿಚಿತ್ರ ಘಟನೆಗಳನ್ನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ಆದರೆ ಮೊದಮೊದಲು ಅವು ಕೇವಲ ನನ್ನ ಭ್ರಮೆ ಎಂದುಕೊಂಡಿದ್ದೆ. ಆದರೆ ನಾನು ಸಾವಿನ ಅಂಚಿನವರೆಗೂ ಹೋಗಿ ಹೆದರಿದ್ದು ಸುಳ್ಳಲ್ಲ. ಬನ್ನಿ, ನನ್ನ ಕಲ್ಪನೆ ಎಂದು ನಾನು ಅಂದುಕೊಂಡಿದ್ದ ಆ ವಿಷಯ ಹೇಗೆ ಒಂದು ಕರಾಳ ಸತ್ಯವಾಗಿ ಬದಲಾಯಿತು ಎಂಬುದನ್ನು ಹೇಳುತ್ತೇನೆ. ಅದು ಎಷ್ಟೋ ರಾತ್ರಿಗಳಲ್ಲಿ ನಡೆದ ಘಟನೆ. ನಾನು ತಡರಾತ್ರಿ ಕೆಲಸ ಮುಗಿಸಿ ಮನೆಗೆ ಬಂದಾಗಲೆಲ್ಲ ನಮ್ಮ ಆ ಹಳೆಯ ಮನೆಯ ಮೆಟ್ಟಿಲುಗಳ ಮೇಲೆ ಯಾರೋ ಕುಳಿತಿರುವಂತೆ ಭಾಸವಾಗುತ್ತಿತ್ತು. ಕೇವಲ ಕುಳಿತುಕೊಳ್ಳುವುದಲ್ಲ, ಯಾರೋ ನನ್ನನ್ನೇ ಅತಿ ಸೂಕ್ಷ್ಮವಾಗಿ, ಅಷ್ಟೇ ಕೋಪದಿಂದ ಮತ್ತು ತಣ್ಣನೆಯ ದೃಷ್ಟಿಯಿಂದ ನೋಡುತ್ತಿರುವಂತೆ ಅನುಭವ ಆಗುತ್ತಿತ್ತು. ಕೆಲವೊಮ್ಮೆ ಮೆಟ್ಟಿಲೇರುವಾಗ ಯಾರೋ ಬಂದು ನನ್ನ ಭುಜವನ್ನು ತಟ್ಟಿದಂತಾಗುತ್ತಿತ್ತು. ಬೆಚ್ಚಿ ಬಿದ್ದು ತಟ್ಟನೆ ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರುತ್ತಿರಲಿಲ್ಲ, ಕೇವಲ ಶೂನ್ಯ. ಇನ್ನೂ ಕೆಲವು ಬಾರಿ ನಾನು ಮೆಟ್ಟಿಲು ಹತ್ತುವಾಗ ಅಗೋಚರ ಶಕ್ತಿಯೊಂದು ನನ್ನ ಕಾಲಿಗೆ ಅಡ್ಡಗಾಲು ಹಾಕಿದಂತಾಗಿ ನಾನು ಮುಗ್ಗರಿಸಿ ಬೀಳುವ ಹಂತಕ್ಕೆ ಹೋಗುತ್ತಿದ್ದೆ. ಹೇಗೋ ಸಮತೋಲನ ಕಾಯ್ದುಕೊಂಡು ಪಾರಾಗುತ್ತಿದ್ದೆ. ಇದೆಲ್ಲ ನನ್ನ ಮೆದುಳಿನ ಆಟ, ನನ್ನ ಭ್ರಮೆ ಎಂದೇ ನಾನು ನಂಬಿದ್ದೆ. ಆದರೆ ಆ ಒಂದು ದಿನ ನನ್ನ ಆ ನಂಬಿಕೆ ಸುಳ್ಳಾಯಿತು ಮತ್ತು ಭಯಾನಕ ಸತ್ಯವೊಂದು ನನ್ನೆದುರು ಬಂದು ನಿಂತಿತು. ಕೆಲವು ದಿನಗಳ ಹಿಂದೆಯಷ್ಟೇ ನಾನು ಆಫೀಸ್ನಿಂದ ಮನೆಗೆ ಮರಳುತ್ತಿದ್ದೆ. ಗೇಟ್ ಬಳಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಕುರ್ಚಿಯಲ್ಲೇ ಗಾಢ ನಿದ್ರೆಗೆ ಜಾರಿದ್ದರು. ಪಾಪ, ವಯಸ್ಸಾದ ಜೀವ. ನಾನು ಅವರನ್ನು ಎಬ್ಬಿಸಿ, ಏನು ಸೋಮಣ್ಣ ಅವರೇ, ಡ್ಯೂಟಿ ಸಮಯದಲ್ಲಿ ಹೀಗೆ ನಿದ್ದೆ ಮಾಡಬೇಡಿ, ಬೇರೆಯವರು ಯಾರಾದರೂ ನೋಡಿದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರಬಹುದು ಎಂದು ಬುದ್ಧಿವಾದ ಹೇಳಿದೆ. ಆಗ ಸೋಮಣ್ಣ ಹೇಳಿದ ಮಾತು ಕೇಳಿ ನನ್ನ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ಅವರು ನಡುಗುವ ದನಿಯಲ್ಲಿ ಹೇಳಿದರು, ನನ್ನ ಮಗನೇ ಸುಶಾಂತ್, ಬೆಳಿಗ್ಗೆಯಿಂದ ಸಂಜೆಯವರೆಗೂ ಈ ಮನೆಯ ಕಾವಲು ಕಾಯುವಾಗ ನನಗೇನೂ ಆಗಲ್ಲಪ್ಪ. ಆದರೆ ರಾತ್ರಿ ಆಗ್ತಿದ್ದ ಹಾಗೆ ನಾನಿಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ. ರಾತ್ರಿ ನಾನು ಕೇವಲ 2 ಗಂಟೆ ನಿದ್ದೆ ಮಾಡಿದರೆ ಹೆಚ್ಚು. ನನ್ನ ಕಣ್ಣು ಮುಚ್ಚಿದ ತಕ್ಷಣ ಯಾರೋ ಒಬ್ಬ ಬಲಿಷ್ಠ ವ್ಯಕ್ತಿ ಬಂದು ನನ್ನ ಭುಜವನ್ನು ಜೋರಾಗಿ ತಟ್ಟುತ್ತಾನೆ. ಅಷ್ಟೇ ಅಲ್ಲ, ನನ್ನ ತಲೆಯ ಹಿಂಭಾಗಕ್ಕೆ ಯಾರೋ ಬಲವಾಗಿ ಹೊಡೆದು ಎಬ್ಬಿಸಿದಂತಾಗುತ್ತದೆ. ನೋವಿನಿಂದ ಎಚ್ಚರಗೊಂಡು ಯಾರದು ಎಂದು ಕೋಪದಿಂದ ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ. ಸೋಮಣ್ಣ ಮುಂದುವರಿಸುತ್ತಾ, ಒಮ್ಮೊಮ್ಮೆ ಯಾರೋ ವಿಕಟವಾಗಿ ನಗುವ ಶಬ್ದ ನನ್ನ ಕಿವಿಗೆ ಬೀಳುತ್ತದೆ. ಆ ನಗು ಎಷ್ಟು ಭಯಾನಕವಾಗಿರುತ್ತದೆ ಎಂದರೆ ಮೈಯೆಲ್ಲ ಜುಮ್ ಎನ್ನುತ್ತದೆ. ಇಡೀ ಮನೆಯ ಸುತ್ತಮುತ್ತ ಹುಡುಕಿದರೂ ಬರೀ ತಂಪಾದ ಗಾಳಿ ಮತ್ತು ಭಯಾನಕ ಮೌನವಷ್ಟೇ ನನಗೆ ಸಿಗುವುದು. ಅದರಲ್ಲೂ ಹುಣ್ಣಿಮೆಯ ರಾತ್ರಿ ಬಂತೆಂದರೆ ಸಾಕು, ಇವರ ಕಾಟ ತಡೆಯಲಾರದು. ನನಗೆ ಯಾರ ಬಳಿ ದೂರು ಹೇಳಬೇಕೋ ತಿಳಿದಿಲ್ಲ. ಬಡವ ನಾನು, ಕೆಲಸ ಬಿಟ್ಟರೆ ನನ್ನ ಕುಟುಂಬ ಬೀದಿಗೆ ಬೀಳುತ್ತದೆ ಎಂದು ಎಲ್ಲವನ್ನೂ ಸಹಿಸಿಕೊಂಡು ಇಲ್ಲೇ ಬಿದ್ದುಕೊಂಡಿದ್ದೇನೆ ಎಂದು ಕಣ್ಣೀರು ಹಾಕಿದರು. ಆಗ ನನಗೆ ಅರ್ಥವಾಯಿತು, ಬಾಲ್ಯದಿಂದಲೂ ಮೆಟ್ಟಿಲುಗಳ ಮೇಲೆ ಮನೆಯೊಳಗೆ ನಾನು ಅನುಭವಿಸುತ್ತಿದ್ದ ಆ ಸ್ಪರ್ಶ, ಆ ನೋಟ, ಆ ಅಡ್ಡಗಾಲು ಯಾವುದೂ ಕೂಡ ನನ್ನ ಭ್ರಮೆಯಲ್ಲ. ಅದೆಲ್ಲವೂ ಸತ್ಯ. ಪ್ರಕೃತಿಯ ನಿಯಮಗಳನ್ನು ಮೀರಿದ ಯಾವುದೋ ಒಂದು ಶಕ್ತಿ ನಮ್ಮ ಈ ಪೂರ್ವಜರ ಕಟ್ಟಡವನ್ನು ಆವರಿಸಿಕೊಂಡಿದೆ. ನಾವು ಎಷ್ಟೇ ಪೂಜೆ, ಹೋಮ, ಹವನಗಳನ್ನು ಮಾಡಿಸಿದರೂ ಶಾಂತಿ ಸಿಗುವ ಬದಲು ಮನೆಯ ವಾತಾವರಣ ಇನ್ನೂ ಕೆಡುತ್ತಲೇ ಹೋಯಿತು. ಆ ಅಗೋಚರ ಶಕ್ತಿಗಳು ಇನ್ನೂ ಉಗ್ರವಾದವು. ನಮ್ಮ ಕುಟುಂಬದಲ್ಲಿ ಸಾಲು ಸಾಲು ದುರಂತಗಳು ನಡೆಯಲಾರಂಭಿಸಿದವು. ಇದಕ್ಕೆಲ್ಲ ಕಾರಣವೇನು? ಆ ಶಕ್ತಿಗಳು ಯಾರು? ಆ ಶಕ್ತಿಗಳು ಏನು ಎಂಬುದು ಇಂದಿಗೂ ಬಿಡಿಸಲಾಗದ ಒಗಟಾಗಿಯೇ ಉಳಿದಿದೆ.